ಆರ್ ಟಿ ಕೋಟಾನಲ್ಲಿ ಸೀಟ್ ತಗೊಂಡಿರೋರು ಅವ್ರ ಮಕ್ಕಳನ್ನ ಇನೋವಾ ಮತ್ತೆ ಡಿಫೆಂಡರ್ ನಲ್ಲಿ ಡ್ರಾಪ್ ಮಾಡ್ತಿದ್ದಾರೆ ಇವತ್ತು. ನೀವೇ ಹೇಳ್ದಾಗೆ ತೆರಿಗೆ ಕಟ್ತಿರೋ ಅಂತವ್ರು ಅವರು ಎಲ್ಲಾ ತರ ಸವಲತ್ತುಗಳನ್ನು ಇವತ್ತಿಗೂ ತಗೊಳ್ತಾ ಇದ್ದಾರೆ. ಎಲ್ಲ ಶ್ರೀಮಂತಿಗೆ ಇರೋರು ತಗೊಳ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಈ ಬಾರಿ 16ನೇ ಹಣಕಾಸಿನ ಆಯೋಗದ ನಿರ್ಧಾರದ ಪ್ರಕಾರ ಈ 0.5% ಏರಿಕೆ ಏನಾಗಿದೆ ಕರ್ನಾಟಕದ ಭಾಗದಲ್ಲಿ, ಇದು ಕೇಂದ್ರದ ಪರ ವಾದ ಮಂಡನೆ ಮಾಡೋರಿಗೆ ಸಹಕಾರಿ ಆಯ್ತಾ? ಪ್ರಶ್ನೆ ಆರ್ಥಿಕ ತಜ್ಞರಿಬ್ಬರಿಗೂ. 16ನೇ ಹಣಕಾಸಿನ ಆಯೋಗದ ಪ್ರಕಾರ 0.5% ಜಾಸ್ತಿ ಆಗಿದೆ. ನಮ್ಗೆ 0.5% ಅಂದ್ರೆ ಸಣ್ಣ ನಂಬರ್ ಅಲ್ಲ ಸರ್, ಅದು ಎಷ್ಟೋ ಸಾವಿರಾರು ಕೋಟಿ ಲೆಕ್ಕ ಬಂದ್ಬಿಡ್ತದದು. ಸತೀಶ್ ಅವರಿಂದ ಶುರು ಮಾಡ್ತೀನಿ ನಾನು. ಸತೀಶ್ ಅವರೇ, ಈಗ ಅದು ರಾಜಕೀಯ ಅವ್ರ ಹತ್ರ ಮಾತಾಡ್ತೀನಿ. ಈ 0.5% ಏರಿಕೆ ಬಗ್ಗೆ ನಿಮ್ಮ ವಿಶ್ಲೇಷಣೆ ಏನಾಗ್ತದೆ ಸರ್? ಈಗ 3.64 ಇಂದ 4.13% ಬಂತು. ಅದೇ ಈಗ 3 ಇಂದ ಒಂದು ಸುಧಾರಣೆ ಬಂದಿದೆ. ಈಗ ಕರ್ನಾಟಕ ಇನ್ನು ಫಸ್ಟ್ ನೋಡ್ಬೇಕಾಗಿರೋದು ಅಲ್ಲಿನ ಸ್ಟೇಟ್ ಯಾಕೆ ಡೆವಲಪ್ ಆಗ್ತಿಲ್ಲ, ಬೇರೆ ನಾರ್ತ್ ಇಂದು ಯಾಕೆ ಇಲ್ಲಿ ಮಾತ್ರ ಡೆವಲಪ್ ಆಗ್ತಿದೆ, ಓಕೆನಾ? ಸೊ ಅಲ್ಲಿಂದ ಮೈಗ್ರೇಷನ್ ಪ್ರಾಬ್ಲಮ್ ಅದೇ ಆಗ್ತಾ ಇರೋದು. ಇಲ್ಲಿ ಕೆಲಸ ಸಿಗ್ತಿದೆ ಅಂತಾನೆ ಅಲ್ಲಿಂದ ಇಲ್ಲಿಗೆ ಬರ್ತಾ ಇರೋದು. ಇಲ್ಲಿಂದ GDP ಕಾಂಟ್ರಿಬ್ಯೂಷನ್ ಆಗ್ತಿದೆ. ಇವತ್ತು ನೀವು ಅನ್ಆರ್ಗನೈಸ್ ಸೆಕ್ಟರ್ ಇದೆಯಲ್ಲ, ಅವ್ರ ಎಕಾನಮಿಕ್ ಇದ್ರೊಳಗಡೆ ಬಂದೇ ಇಲ್ಲ ಅವ್ರು ಈಗಲೂ. ಅನ್ಆರ್ಗನೈಸ್ ಸೆಕ್ಟರ್ ನಮ್ಮ GDP ನನ್ನ ಪ್ರಕಾರ ಇನ್ನೂ ಜಾಸ್ತಿ ಇದೆ. ಅನ್ಆರ್ಗನೈಸ್ ಸೆಕ್ಟರ್ನ ಒಳಗಡೆ ತರದೇ ಇರೋದ್ರಿಂದ GDP ರೇಟು ಕೂಡ ನಮಗೆ ಬರ್ತಾ ಇಲ್ಲ. ಇನ್ನೊಂದು ಪ್ರಶ್ನೆ ನಾವು ನೋಡೋದಾದ್ರೆ ನೋಡಿ, ಇವತ್ತು ಈ ಬಜೆಟಲ್ಲಿ 21% ನಮಗೆ ಇನ್ಕಮ್ ಟ್ಯಾಕ್ಸ್ ಇಂದ ಬರ್ತಾ ಇದೆ, 15% GST ಇಂದ ಬರ್ತಿದೆ. ಇನ್ಕಮ್ ಟ್ಯಾಕ್ಸ್ ಎಲ್ಲರೂ ಕಟ್ಟೋದಿಲ್ಲ, ಆದರೆ GST ಎಲ್ಲ ವಿಧದಲ್ಲೂ ಎಲ್ಲರೂ ಕಟ್ತಿದ್ದಾರೆ, ಇಂಡೈರೆಕ್ಟ್ ಟ್ಯಾಕ್ಸ್. ಆ ಲೂಪ್ ಹೋಲ್ಸು ಟ್ಯಾಪ್ ಮಾಡಿದ್ರೆ ಆಬ್ವಿಯಸ್ಲಿ ರೆವೆನ್ಯೂ ಬಂದೇ ಬರುತ್ತೆ. ಈಗ ನನಗೆ ಬಂದಿಲ್ಲ ಅನ್ನೋದಕ್ಕಿಂತ ರೆವೆನ್ಯೂ ಇನ್ನ ಇನ್ಕ್ರೀಸ್ ಅಲ್ವಾ ಪ್ರಶ್ನೆ ಸತೀಶ್ ಅವರೇ? ಅನಿಲ್ ಅವರೇ, ಇದನ್ನೇ ಅಲ್ವಾ ನಾವು ಮಾತಾಡ್ತಿರೋದು? ಅಪ್ಪ, ನಾವು ಕರ್ನಾಟಕ ಇದೀವಿ, ನಾವು ಪ್ರತಿ ತಿಂಗಳು 1.5 ಲಕ್ಷ ಕೋಟಿಗಿನ್ನ ಜಾಸ್ತಿ GST ಕಲೆಕ್ಟ್ ಮಾಡ್ತೀವಿ. ಅಂದ್ರೆ ನಮ್ಮ ಸ್ಟೇಟ್ ಇದೆ, ಆದ್ರೆ ಬೇರೆ ಸ್ಟೇಟ್ ಯಾಕೆ ಮಾಡ್ತಾ ಇಲ್ಲ? ಅವ್ರು ಮಾಡದೇ ಇರೋದಕ್ಕೆ ಅವ್ರಿಗೊಂದ್ ರೀತಿ ಅನುಕೂಲ ಮಾಡ್ಕೊಟ್ಟಂಗ ಆಗೋಗಿದೆ, ಅಥವಾ ಈ ಅನುಕೂಲಕ್ಕಾಗಿನೇ ಅವ್ರು ಮಾಡ್ತಾ ಇಲ್ವೇನೋ ಅನ್ನೋ ಪ್ರಶ್ನೆ ನಮ್ಮ ಮನಸ್ಸಲ್ಲಿ ಮೂಡೋದು ಸಹಜ. ಅನಿಲ್ ಅವರೇ ಪ್ಲೀಸ್. 17th ಪೇ ಕಮಿಷನ್ ಏನಿದೆ, 17th ಫೈನಾನ್ಷಿಯಲ್ ಕಮಿಷನ್, ಪೇ ಕಮಿಷನ್ ಅಲ್ಲ ಸಾರಿ, 17th ಫೈನಾನ್ಷಿಯಲ್ ಕಮಿಷನ್ ಏನಿದೆ, ಇದ್ರಲ್ಲಿ ನಾನೊಂದಷ್ಟು ರೆಕಮೆಂಡೇಶನ್ ನನ್ನ ಉದ್ದೇಶದಿಂದ, ನನ್ನ ಕಣ್ಣೋಟದಿಂದ ನಾನೊಂದು ರೆಕಮೆಂಡೇಶನ್ಸ್ ಗಳನ್ನ ಕೊಡ್ತೀನಿ. ಈಗ 16th ಅಲ್ಲಿ ಎನಿವೇ ಇನ್ಕಮ್ ಡಿಸ್ಟೆನ್ಸ್ ನ 45% ಇಂದ 37ವರೆಗೆ ತಂದಿದ್ದಾರೆ. GDPಗೆ 10% ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಇದ್ರ ಜೊತೆಗೆ 37ವರೆ ಏನಿದೆಯಲ್ಲ ಅದು ತುಂಬಾ ಜಾಸ್ತಿ. 37ವರೆನು ತುಂಬಾ ಜಾಸ್ತಿ. 37ವರೆಯಿಂದ ಇನ್ನ ಕಮ್ಮಿ ಮಾಡಬೇಕು ಅಂತಂದ್ರೆ ಏನಾಗುತ್ತೆ, ಇದು ನಮ್ಮಂತ ರಾಜ್ಯಗಳಿಗೆ, ನಾನು ಬರೀ ಕರ್ನಾಟಕ ಅನ್ನುವಂಥದ್ದು ಒಂದಕ್ಕೆ ಹೇಳಲ್ಲ, ಯಾವ ರಾಜ್ಯ ಏಳಿಗೆಯತ್ತ ಹೋಗ್ತಿದೆಯೋ, ಯಾವ ರಾಜ್ಯ GDP ನ ಜಾಸ್ತಿ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆಯೋ ಅವಕ್ಕೆ ಇನ್ನ ಜಾಸ್ತಿ ಪರ್ಸೆಂಟೇಜ್ ಕೊಡ್ಬೇಕು. 10 ಇಂದ 15 ಮಾಡ್ಬೇಕು. ಆ 37.5 ಇಂದ ಅದನ್ನ 25% ತರಬೇಕು. ತಂದು ಇನ್ನು ಇದೇನಿದೆ ಕಲೆಕ್ಷನ್ ಮೆಕ್ಯಾನಿಸಮ್ 2.5% ಕೊಡ್ತಾ ಇದ್ದಾರೆ. ಈಗ ಎಷ್ಟು, ಹೌ ಬೆಟರ್ ಯು ಕಲೆಕ್ಟ್, ಯು ವಿಲ್ ಗೆಟ್ ಎ 2.5% ಎಕ್ಸ್ಟ್ರಾ ಬೆನಿಫಿಟ್. ದಿಸ್ 2.5 ಶುಡ್ ಬಿ ಇನ್ಕ್ರೀಸ್ ಟು 10%. ನಾನು ಹೆಚ್ಚು ಕಲೆಕ್ಟ್ ಮಾಡ್ತೀನಿ ಅಥವಾ ನಾನು ಹೆಚ್ಚು ಎಫಿಷಿಯಂಟ್ ಆಗಿ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತೀನಿ ಅಂತಂದ್ರೆ ನನಗೆ ಹೆಚ್ಚು ತೆರಿಗೆ ಸಿಕ್ಬೇಕು, ಹೌದಾ? ಸೊ ಈ ಹೆಚ್ಚಿನ ಭಾಗ ಸಿಗಬೇಕು, ಹೆಚ್ಚಿನ ಭಾಗದ ತೆರಿಗೆ ಸಿಗಬೇಕು. ಈ ರೀತಿಯಾಗಿ ಫೈನಾನ್ಸ್ ಕಮಿಷನ್ ಸ್ವಲ್ಪ ರೆಕಮೆಂಡೇಶನ್ ಗಳನ್ನ ಮಾಡಿದ್ದೇ ಆದ್ರೆ ನಮಗೆ ನಿಜವಾಗ್ಲೂ ಇವಾಗ ಏನು ಒಂದು ಅನಾನುಕೂಲ ಆಗ್ತಿದೆ ನಮಗೆ, ಅಥವಾ ಈ ಅನುಪಾತದಲ್ಲಿ ಏನು ಏರುಪೇರು ಆಗ್ತಾ ಇದೆ, ಈ ಅನುಪಾತ ಸರಿ ಹೋಗ್ಬೋದು ಅನ್ನುವಂಥದ್ದು.